ಜೈ ಭಾರತ್ ವಂದೇ ಮಾತರಂ. ರಾಮ ಮಂದಿರದಲ್ಲಿ ಅವ್ಯವಹಾರ ನಡೆದಿದೆ. ಅಲ್ಲಿ ಸುಮಾರು ಕೋಟ್ಯಾನುಗಟ್ಟಲೆ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ. ಈ ರಾಮ ಮಂದಿರ ನಿರ್ಮಿಸಲು ಎಷ್ಟು ವರ್ಷಗಳ ಕಾಲ ತುಂಬ ಶ್ರಮಪಟ್ಟಿದ್ದಾರೆ. ತುಂಬ ವರ್ಷಗಳ ಕಾಲ ಕೋರ್ಟಲ್ಲಿತ್ತು. ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ರಾಮ ಮಂದಿರ ನಿರ್ಮಿಸಲು ಆರ್ಡರ್ ಕೂಡ ಕೊಟ್ಟಿತ್ತು. 2021ರಿಂದ ಇಲ್ಲಿಯವರೆಗೆ ಅಲ್ಲಿಗೆ ಸುಮಾರು ಮಂದಿ ದೇಣಿಗೆ ನೀಡಿದ್ದಾರೆ. ಕೆಲವರು ಹೆಚ್ಚಿನ ಮೊತ್ತದ ದೇಣಿಗೆ ನೀಡಿದರು. ಈ ಹಣವನ್ನು ಅಲ್ಲಿನ ಅಯೋಧ್ಯೆ ರಾಮ ಮಂದಿರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಆ ಹಣವನ್ನು ಕಳ್ಳತನ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಎಂಬುದು ಗೊತ್ತಿಲ್ಲ, ಹೇಗೆ ಮಾಡಿದ್ದಾರೆ ಎಂಬುದು ಕೂಡ ಗೊತ್ತಿಲ್ಲ. ಆದರೆ ಹಣವನ್ನು ಕದ್ದಿದ್ದು ಮಾತ್ರ ನಿಜ. ಆ ವಿಚಾರವಾಗಿ SIT ರಚನೆಯಾಗಿದೆ. 7 ದಿನದ ಒಳಗೆ ಪ್ರಾಥಮಿಕ ವರದಿ, ಹಾಗೆ 15 ದಿನದ ಒಳಗೆ ಸಂಪೂರ್ಣ ವರದಿ ಒಪ್ಪಿಸಲು ಒಂದು ಡೆಡ್ಲೈನ್ ನೀಡಲಾಗಿದೆ. ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಒಂದು ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಅಲ್ಲಿನ ಹಣ ಕದಿಯಲು ಅಲ್ಲಿಯವರೇ ಸಂಚು ರೂಪಿಸಿದ ಹಾಗೆ ಇದೆ. ಅಷ್ಟು ಭದ್ರತೆ ಇರುವಾಗ ಕೋಟ್ಯಾನುಗಟ್ಟಲೆ ಹಣ ಕದಿಯುವುದೆಂದರೆ ಏನರ್ಥ? ಜೊತೆಗೆ ನೇಮಕಾತಿ ಪ್ರಕ್ರಿಯೆ, ದೇಣಿಗೆ ಸ್ವೀಕರಿಸುವಾಗ ಸಿಬ್ಬಂದಿಯ ಪೂರ್ವಪರ ವಿಚಾರಿಸುತ್ತಿದ್ದಾರೆ. 3 ದಿನಗಳಿಂದ ದೇವಾಲಯದಲ್ಲಿ ಬೀಡು ಬಿಟ್ಟಿರುವ SIT ತಂಡ ರಾಮ ಮಂದಿರಕ್ಕೆ ಸಂಬಂಧಪಟ್ಟ ಒಟ್ಟು 42 ಸಿಬ್ಬಂದಿಗಳನ್ನು ವಿಚಾರಣೆ ನಡೆಸಿ, ಜೊತೆಗೆ ನಿರ್ಮಾಣ ಉಸ್ತುವಾರಿ ಗೋಪಾಲ್ ರಾವ್ ಅವರ ಬಳಿಯೂ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ರಾಮ ಜನ್ಮಭೂಮಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿದರು. 2021ರಲ್ಲಿ ರಾಮ ಮಂದಿರ ಟ್ರಸ್ಟ್ ಖರೀದಿಸಿದ ಭೂಮಿಯ ಬೆಲೆಯಲ್ಲಿ ಭಾರಿ ವ್ಯತ್ಯಾಸವಿದೆ, ವಿರೋಧ ಪಕ್ಷಗಳು ಆರೋಪ ಮಾಡಿದರು. ಅಂದರೆ ಕಡಿಮೆ ಬೆಲೆಯಲ್ಲಿ ಭೂಮಿಯನ್ನು ಪಡೆದುಕೊಂಡು ಲೆಕ್ಕದಲ್ಲಿ ಹೆಚ್ಚಿನ ಬೆಲೆಗೆ ಪಡೆದುಕೊಂಡಿದ್ದಾರೆ ಎಂಬ ವಿರೋಧ ಪಕ್ಷ ಆರೋಪ ಮಾಡಿದರು. ಹೀಗೆ ಕೆಲವೊಂದು ಹೆಚ್ಚಿನ ಲಾಭ ಮಾಡಿದರೆಂಬುದು ಕೂಡ ಇವರ ಆರೋಪವಾಗಿತ್ತು. ಆದರೆ ಟ್ರಸ್ಟ್ ಈ ಆರೋಪವನ್ನು ತಳ್ಳಿಹಾಕಿ ಎಲ್ಲ ವ್ಯವಹಾರಗಳು ಪಾರದರ್ಶಕವಾಗಿ ಬ್ಯಾಂಕ್ ಮುಖಾಂತರವೇ ನಡೆದಿದೆ ಮತ್ತು ಮಾರುಕಟ್ಟೆ ದರದಲ್ಲಿ ಭೂಮಿ ಖರೀದಿಸಲಾಗಿದೆ ಅಂತ ಒಂದು ಉತ್ತರ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಅವ್ಯವಹಾರ ನಡೆದಿಲ್ಲ, ಪ್ರತಿಯೊಂದು ಲೆಕ್ಕವಿದೆ ಅಂತ ದಾಖಲೆಗಳು ಇವೆ ಅಂತಲೂ ಒಂದು ಹೇಳಿಕೆ ಕೊಟ್ಟಿದ್ದರು. ನಂತರ ರಾಮ ಮಂದಿರದ ಹೆಸರಲ್ಲಿ ಸಾರ್ವಜನಿಕರಿಂದ ಹಣ ಲೂಟಿ ಮಾಡಲು ಕೆಲವು ಸೈಬರ್ ವಂಚಕರು ನಕಲಿ ವೆಬ್ಸೈಟ್ಗಳು, ನಕಲಿ QR ಕೋಡ್ಗಳು ಮತ್ತು ನಕಲಿ ಟ್ರಸ್ಟ್ ಖಾತೆಗಳನ್ನು ಸೃಷ್ಟಿಸಿದರು. ಮತ್ತು ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅಯೋಧ್ಯೆ ರಾಮ ಮಂದಿರ ಹೆಸರಲ್ಲಿ ಬೇರೆ ಬೇರೆ ತರಹದ ರೀತಿಯಲ್ಲಿ ವಂಚನೆ ಮಾಡುತ್ತಿದ್ದರು. ಅವರನ್ನೆಲ್ಲ ಪೊಲೀಸರು ಸೆರೆ ಹಿಡಿದಿದ್ದಾರೆ. ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ತನಗೆ ಬಂದಿರುವ ಪ್ರತಿಯೊಂದು ರೂಪಾಯಿಗೆ ದೇಣಿಗೆಗೂ ಲೆಕ್ಕಪತ್ರವನ್ನು ಇಟ್ಟಿದ್ದು, ಯಾವುದೇ ಅಧಿಕೃತ ದೇಣಿಗೆ ಲೂಟಿಯಾಗಿಲ್ಲ ಅಂತ ಇವರು ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿನ ಆಡಳಿತ ಟ್ರಸ್ಟ್ಗಳು ಹೇಳುತ್ತಿದ್ದಾರೆ, ಯಾವುದೇ ರೀತಿಯ ಅವ್ಯವಹಾರ ನಡೆದಿಲ್ಲ. ಒಂದು ವೇಳೆ ನಡೆದಿದ್ದರೆ ತನಿಖಾ ಅಧಿಕಾರಿಗಳಿಗೆ ಸಹಕರಿಸುವುದಾಗಿ ತಿಳಿಸಿದರು. ಆದರೆ ನೋಡಿದಾಗ ಕೆಲವೊಂದು ವಂಚನೆ ನಡೆಯುತ್ತಿರುವುದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಯಾರು ಮಾಡಿದರು ಅನ್ನೋದು ಇನ್ನಷ್ಟು ಗೊತ್ತಾಗಬೇಕಾಗಿದೆ.